ಎಲ್ಲರಿಗಿಂತಲೂ ಉತ್ತಮನಾಗಿದ್ದ. ಅವನು ಅಪ್ರಮೇಯ, ಯಾರೂ ಅವನನ್ನ ಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಆಗದೆ, ಉತ್ತಮರಾದ ಬ್ರಹ್ಮಾದಿಗಳಿಗಿಂತಲೂ ಉತ್ತಮನಾಗಿರತಕ್ಕಂಥವನು, ಲಕ್ಷ್ಮಿಗಿಂತಲೂ ಶ್ರೇಷ್ಠನಾಗಿರತಕ್ಕಂಥವನು. ಅವನು ಎಲ್ಲವನ್ನೂ ಇಡೀ ಸಕಲ ಜಗತ್ತನ್ನ ತನ್ನ ಹೊಟ್ಟಿ ಒಳಗೆ ಹಾಕಿಕೊಂಡವನಾಗಿದ್ದ, ಸ್ವರಮಣನಾಗಿದ್ದ ಮತ್ತು ಲಕ್ಷ್ಮೀದೇವಿಯಿಂದ ಆಲಿಂಗಿತನಾಗಿದ್ದ. ಇಲ್ಲಿ ಲಕ್ಷ್ಮೀದೇವಿಯಿಂದ ಆಲಿಂಗಿತನಾಗಿದ್ದ ಅಂತ ಅನ್ನೋದ್ರಿಂದ ಅವನಿಗೆ ಏನಾದ್ರೂ ಲಕ್ಷ್ಮೀದೇವಿಯಿಂದ ಸುಖ ಸಿಕ್ತೇನೋ ಅಂತ ಅನಿಸ್ತದೆ. ಅದಕ್ಕೆ ಲಕ್ಷ್ಮೀದೇವಿಯಿಂದ ಭಗವಂತನಿಗೆ ಸುಖ ಇಲ್ಲ ಅನ್ನೋದನ್ನು ತೋರಿಸುವುದಕ್ಕಾಗಿ ಸ್ವರತೋಪಿ, ಸ್ವರಮಣನಾಗಿದ್ದರೂ ಲಕ್ಷ್ಮೀದೇವಿಯನ್ನು ಆಲಿಂಗನ ಮಾಡಿಕೊಂಡಿದ್ದ. ಅದರಿಂದ ಲಕ್ಷ್ಮೀದೇವಿಗೆ ಸುಖನೇ ಹೊರತು ಭಗವಂತನಿಗೆ ಅಲ್ಲ. ಯಾಕೆ? ಭಗವಂತ ಇನ್ನೊಬ್ಬರಿಂದ ಆನಂದವನ್ನು ಪಡುವನಲ್ಲ. ಯಾಕೆ? ಸ್ವರಮಣ. ಈ ಅರ್ಥದಲ್ಲಿ ಸ್ವರತೋಪಿ ಅಂತಹ ಭಗವಂತ ಪ್ರಳಯ ಕಾಲದಲ್ಲಿ ಇದ್ದ. ಆಸೀದುದಾರ ಗುಣವಾರಿಧಿರ ಪ್ರಮೇಯೋ ನಾರಾಯಣ ಪರದ ಶಂಶಾಂತ ಸಂವಿಧ ಕಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರಗದ ಸ್ವರತೋಪಿ ಚಾಕ್ರೇ. ಭಗವಂತನ 3ನೇ ಶ್ಲೋಕದಲ್ಲಿ ಭಗವಂತನ ಹೊಟ್ಟಿ ಒಳಗೆ 3 ತರಹದ ಜೀವರಾಶಿಗಳು ಇದ್ದರು ಅನ್ನುವುದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. 3ನೇ ಶ್ಲೋಕದಲ್ಲಿ ಇದು ಮುಗಿದ ಮೇಲೆ ಅನಿಸ್ತೇನೆ. ಮೊದಲಿಗೆ ಅನಿಸ್ಬೇಕಾಗಿತ್ತು. ಮೊದಲಿಗೆ ಹೆಂಗೋ 8:30 ಆಗಿದೆ ಅಂತ ಹೇಳಿ ಅರ್ಥವನ್ನ ಹೇಳಿ ಮುಗಿಸಿ ಆಮೇಲೆ ಕೊನೆಗೆ ಶ್ಲೋಕವನ್ನು ಅನಿಸೋಣ. ತಸ್ಯೋದರಸ್ತ ಜಗದ ಸದಮಂದ ಸಾಂದ್ರ ಸ್ವಾನಂದ ತುಷ್ಟವಪಶೋಪಿ ರಮಾರಮಸ್ಯ ಬುದ್ಧಿ ನಿಜಾಶ್ರಿತ ಜನಸ್ಯ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶ ಕಾಂತೆ. ತಸ್ಯ ಉದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷಃ ಅಪಿ ರಮಾರಮಸ್ಯ ಭೂತಿ ನಿಜಾಶ್ರಿತ ಜನಸ್ಯ ಈ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶ ಕಾಂತೆ. ನೋಡ್ರಿ, ತಸ್ಯ ಅಂದ್ರ ಆ ಭಗವಂತನ, ಎಂತ ಭಗವಂತಪ್ಪ? ಉದರಸ್ಥ ಜಗತಃ ತಸ್ಯ. ಉದರ ಅಂದ್ರ ಹೊಟ್ಟೆ, ಉದರಸ್ಥ ಅಂದ್ರ ಹೊಟ್ಟೆ ಒಳಗೆ ಇರುವ, ಹೊಟ್ಟೆ ಒಳಗೆ ಇರುವ ಏನು? ಜಗತ್ತು. ಅಂತಹ ತಸ್ಯ ಆ ಭಗವಂತನ ಅಂದ್ರೆ ಹಿಂದೇನು ಬಂತ್ರಿ? ಎಲ್ಲವನ್ನೂ ತನ್ನ ಹೊಟ್ಟಿ ಒಳಗೆ ಹಾಕಿಕೊಂಡಿದ್ದ ಅಂತ ಬಂತು. ಆಸೀದುದಾರ ಗುಣಮಾರಿದರ ಪ್ರಮೇಯೋ ಜಠರೇ ಅಖಿಲಂ ನಿಧಾಯ. ಎಲ್ಲವನ್ನೂ ತನ್ನ ಹೊಟ್ಟಿ ಒಳಗೆ ಹಾಕೊಂಡಿದ್ದ ಅಂತ ಅಂದ್ರೆ ಹೊಟ್ಟಿ ಒಳಗೆ ಹಾಕಿಕೊಂಡ ಭಗವಂತನ ಆ ನಾರಾಯಣನಿಗೆ ಅವನು ಪೂರ್ಣನಾದವನು. ಸತ ಅಂದ್ರೇನ್ರಿ? ನಿರ್ದುಷ್ಟ ಅಂತ ಅರ್ಥ. ಸತ್ ಅಂದ್ರೆ ದೋಷವಿಲ್ಲದ. ಅಮಂದ ಅಂದ್ರೆ ಪೂರ್ಣ. ಮಂದ ಅಂದ್ರೆ ಅಲ್ಪ, ಅಪರಿಪೂರ್ಣ. ಅಮಂದ ಅಂದ್ರೆ ಪರಿಪೂರ್ಣ. ನಿರ್ದೋಷ, ದೋಷವಿಲ್ಲದ, ಪರಿಪೂರ್ಣವಾದ. ಸಾಂದ್ರ, ಸಾಂದ್ರ ಅಂದ್ರೆ ಭೂವ್ಯಾಪ್ತವಾದ, ಸ್ವಾನಂದ ಸ್ವರೂಪಭೂತವಾದ ಸುಖದಿಂದ. ತುಷ್ಟ ವಪುಷ, ತುಷ್ಟ ಅಂದ್ರೆ ತೃಪ್ತಿ. ತುಷ್ಟ ಅಂದ್ರೆ ತುಷ್ಟರಾಗಬೇಕು ತಾವಂತ, ರುಷ್ಟರಾಗಬೇಕು ಅಂದ್ರೆ ಸಿಟ್ಟಿಗೆ ಬಂದವರು ಅಂತ ಹೇಳ್ರಿ. ಸ್ವಾನಂದ ಅಂದ್ರೆ ಏನ್ರಿ? ಸ್ವಾನಂದ ಅಂದ್ರೆ
ಸ್ವ ಅಂದ್ರ ಸ್ವರೂಪಭೂತವಾದ ಆನಂದ. ಸ್ವ ಅಂದ್ರ ಸ್ವರೂಪ, ಆನಂದ ಅಂದ್ರೆ ಆನಂದ, ಸ್ವರೂಪಭೂತ ಆನಂದ ಅಂದರೆ ಆಯಾ ಜೀವರಾಶಿಗಳಿಗೂ ಸ್ವರೂಪಭೂತವಾದ ಆನಂದದ ಹಂಗ ಭಗವಂತನಿಗೂ ಸ್ವರೂಪಭೂತವಾದ ಆನಂದ. ಆ ಸ್ವರೂಪಭೂತವಾದ ಆನಂದದಿಂದ ತುಷ್ಟ, ತುಷ್ಟ ಅಂದ್ರೆ ಸಂತೃಪ್ತ, ಅಂತಹ ವಪುಷ ದೇಹವುಳ್ಳ ಅಂದರೆ ನಿರ್ದೋಷವಾದ ಪರಿಪೂರ್ಣವಾದ ವ್ಯಾಪ್ತವಾದ ಆನಂದದಿಂದ ತೃಪ್ತಗೊಂಡ ಶರೀರವುಳ್ಳ ಭಗವಂತ. ಮತ್ತೆ ರಮಾರಮಸ್ಯ, ರಮಾರಮ, ರಮಾ ಅಂದ್ರ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ಸಂತೋಷವನ್ನು ಕೊಡಿಸುವ, ಲಕ್ಷ್ಮೀದೇವಿಗೆ ಸಂತೋಷವನ್ನು ಕೊಡತಕ್ಕಂತಹ ರಮಾರಮಸ್ಯ. ಮತ್ತು ನಿಜಾಶ್ರಿತ ಜನಸ್ಯ ಭೂತ್ಯೈ, ನಿಜಾಶ್ರಿತ ಜನ, ನಿಜಾಶ್ರಿತ ಜನ ಅಂದ್ರೆ ತನ್ನನ್ನು ಆಶ್ರಯಿಸಿದ ಜನರಿಗೆ, ಭೂತ್ಯೈ, ಭೂತಿ, ಭೂತಿ ಅಂದ್ರೆ ಅವರವರ ಕಲ್ಯಾಣ, ಅವರವರಿಗೆ ಐಶ್ವರ್ಯ. ಭೂತಿ ಅಂದ್ರೆ ಐಶ್ವರ್ಯ. ಭೂತಿ ಮಹಾಲಕ್ಷ್ಮೀ, ಭೂತಿ ಅಂದ್ರೆ ಮಹಾಲಕ್ಷ್ಮಿ ಅಂತನ್ನೋ ಶಬ್ದದಿಂದ ಸುಧಾ ಗ್ರಂಥವನ್ನ ಟೀಕಾಕೃತ್ಪಾದರು ಮುಕ್ತಾಯ ಮಾಡ್ತಾರೆ. ಭೂತಿ ಅನ್ನೋದಕ್ಕೆ ಮಹಾಲಕ್ಷ್ಮಿ ಅಂತ ಅರ್ಥವನ್ನ ಬರೀತಾರೆ. ಅಂತ ಭೂತಿ ಅಂದ್ರೆ ಐಶ್ವರ್ಯ. ಐಶ್ವರ್ಯ ಅಂದ್ರೆ ಅವರವರು ತನ್ನನ್ನು ಆಶ್ರಯಿಸಿದ ಭಕ್ತ ಜನರಿಗೆ ಭೂತಿ, ಅವರವರ ಕಲ್ಯಾಣಕ್ಕೋಸ್ಕರ ಪರನಾಮ ನಿವೇಶಕಾಂತೆ ಎಂಬ ಹೆಸರಿನ, ಪರ ಎಂಬ ಹೆಸರಿನ ನಿಮೇಶಕಾಂತೆ ಅಂದ್ರೆ ಪ್ರಳಯ ಕಾಲದ ಕೊನೆಯಲ್ಲಿ, ಪರನಾಮ ನಿಮೇಶಕಾಂತಿ ಅಂದ್ರೆ ಪರ ಎಂಬ ಹೆಸರಿನ ಪ್ರಳಯ ಕಾಲದ ಕೊನೆಯಲ್ಲಿ, ಪ್ರಳಯ ಕಾಲದ ಕೊನೆಯಲ್ಲಿ ಸೃಜ್ಯ ಸೃಷ್ಟೌ, ಸೃಜ್ಯ ಸೃಷ್ಟೌ ಸೃಷ್ಟಿಗೆ ಯೋಗ್ಯವಾದ ವಸ್ತುಗಳನ್ನ ಸೃಷ್ಟಿ ಮಾಡುವ ವಿಷಯದಲ್ಲಿ, ಸೃಜ್ಯ ಸೃಷ್ಟಿ ಮಾಡಲು ಯೋಗ್ಯವಾದ ವಸ್ತುಗಳನ್ನ, ಸೃಷ್ಟೌ ಸೃಷ್ಟಿಸುವ ವಿಷಯದಲ್ಲಿ, ನಿರ್ಮಾಣ ಮಾಡುವ ವಿಷಯದಲ್ಲಿ, ಪ್ರಕಟ ಮಾಡುವ ವಿಷಯದಲ್ಲಿ ಈಕ್ಷಾ ಬಭೂವ. ಈಕ್ಷಾ ಅಂದ್ರೆ ಇಚ್ಛೆ. ಸೃಜ್ಯ ಅಂದ್ರೆ ಸೃಷ್ಟಿ ಮಾಡಲು ಯೋಗ್ಯವಾದ ವಸ್ತುಗಳು. ಸೃಜ್ಯ ಅಂದ್ರೆ ಸೃಷ್ಟಿ ಮಾಡಲು ಯೋಗ್ಯವಾದ ವಸ್ತುಗಳು. ಅವುಗಳನ್ನ ಸೃಷ್ಟವು ಸೃಷ್ಟಿ ಮಾಡುವುದರಲ್ಲಿ, ಸೃಷ್ಟಿ ಮಾಡಲು ಯೋಗ್ಯವಾದ ವಸ್ತುಗಳನ್ನು ಇಚ್ಛೆ, ಈಕ್ಷಾ, ಆ ವಿಷಯದಲ್ಲಿ ಈಕ್ಷಾ ಅಂದ್ರೆ ಇಚ್ಛೆ, ಅದನ್ನ ಬಭೂವ ಉಳ್ಳವನಾದ. ಅಂದ್ರೆ ಭಗವಂತ ತಾನು ಪರಿಪೂರ್ಣನಾಗಿದ್ದರು ತನ್ನ ನಿರ್ದುಷ್ಟವಾದ ಪೂರ್ಣವಾದ ವ್ಯಾಪ್ತವಾದ ಸ್ವರೂಪಭೂತ ಆನಂದದಿಂದ ತೃಪ್ತಿಗೊಂಡ ಶರೀರವುಳ್ಳ ಭಗವಂತ ಆಗಿದ್ದರು ಲಕ್ಷ್ಮೀದೇವಿಗೆ ಸಂತೋಷವನ್ನು ಗೊಳಿಸುವ, ತನ್ನನ್ನು ಆಶ್ರಯಿಸಿದ ಜನರಿಗೆ ಐಶ್ವರ್ಯವನ್ನು ಕೊಡುವುದಕ್ಕಾಗಿ, ಅವರವರ ಕಲ್ಯಾಣವನ್ನು ಮಾಡಬೇಕು ಅನ್ನುವುದಕ್ಕಾಗಿ ಭೂತಿ ಅನ್ನೋ ಶಬ್ದಕ್ಕೆ ಐಶ್ವರ್ಯ. ಐಶ್ವರ್ಯ ಅಂದ್ರೆ ಅದು ಅವರವರಿಗೆ ಯೋಗ್ಯವಾದ ಐಶ್ವರ್ಯ, ಅದು ಒಟ್ಟಾರೆ ಕಲ್ಯಾಣ. ಅಲ್ಲಿ ಅವರವರ ಕಲ್ಯಾಣಕ್ಕೋಸ್ಕರ, ಮಂಗಳವಾಗೋದಕ್ಕೋಸ್ಕರ ಸೃಜ್ಯ ಸೃಷ್ಟವು ಈಕ್ಷಾ ಬಹು ಪರನಾಮ ನಿಮೇಶ ಕಾಂತೆ, ಪರ ಎಂಬ ಹೆಸರಿನ, ಪರ ಎಂಬ ಹೆಸರಿನ, ಪರ ಎಂಬ ಹೆಸರಿನ ಪ್ರಳಯ ಕಾಲದ ಕೊನೆ ಕಾಲದಲ್ಲಿ
ತನ್ನನ್ನು ಆಶ್ರಯಿಸಿದ ಜನರಿಗೆ ಕೊಡುವುದಕ್ಕಾಗಿ ಮಂಗಳವನ್ನ ಮಾಡಬೇಕು, ಅವರಿಗೆ ಮಂಗಳವನ್ನು ಕೊಡಬೇಕು ಅನ್ನುವುದಕ್ಕಾಗಿ ಸೃಷ್ಟಿಗೆ ಯೋಗ್ಯರಾದ ವಸ್ತುಗಳನ್ನು ಸೃಷ್ಟಿಸುವ ವಿಷಯದಲ್ಲಿ ಈಕ್ಷಾಬಭುವ ಇಚ್ಛೆಯನ್ನು ಮಾಡಿದ ತಸ್ಯೋದರಸ್ತ ಜಗದ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ಬಪುಷೋಪಿ ರಮಾರಮಸ್ಯ ಬುದ್ಧಿ ನಿಜಾಸ್ಯದ ಜನಸ್ಯ ಹಿಸೃತ್ಯ ಸೃಷ್ಟೌ ಈಕ್ಷಾಬಭುವ ಪರನಾಮ ನಿಮೇಶ ಕಾಂತೆ. ಯಾವಾಗ ಇಚ್ಛೆ ಮಾಡಿದ? ಪರ ಎಂಬ ಹೆಸರಿನ ಪ್ರಳಯ ಕಾಲದ ಕೊನೆಯ ಕಾಲದಲ್ಲಿ, ಪ್ರಳಯದ ಕೊನೆಯ ಭಾಗದಲ್ಲಿ ಇಚ್ಛೆ ಮಾಡಿದ. ಏನು ಇಚ್ಛೆ ಮಾಡಿದ? ಸೃಷ್ಟಿ ಮಾಡಬೇಕೆಂದು ಇಚ್ಛೆ ಮಾಡಿದ. ಯಾರನ್ನು ಸೃಷ್ಟಿ ಮಾಡಬೇಕಂತ ಇಚ್ಛೆ ಮಾಡಿದ? ಸೃಷ್ಟಿ ಮಾಡಲು ಯೋಗ್ಯರಾದವರನ್ನು ಸೃಷ್ಟಿ ಮಾಡಬೇಕಂತ ಇಚ್ಛೆ ಮಾಡಿದ. ಹಾಗಾದ್ರೆ ಸೃಷ್ಟಿಗೆ ಬರದೇ ಇರೋರು ಇದ್ದಾರೆ ಇದ್ರೊಳಗ. ಮುಕ್ತರಿಗೆ ಸೃಷ್ಟಿ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾಕೆ? ಮುಕ್ತರಾಗ್ಬಿಟ್ಟಾರ ಅವರು. ಮುಕ್ತರಾದದ್ದರಿಂದ ಮುಕ್ತರಿಗೆ ಸೃಷ್ಟಿ ಇಲ್ಲ. ಹಾಗೆ ಭಗವಂತ ಯಾರನ್ನು ಸೃಷ್ಟಿ ಮಾಡುವುದರಿಂದ ಅವರು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳುತ್ತಾರೋ ಅಂತವರನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿದ. ಅವ್ರು ಯಾರಪ್ಪ? ಅವರು ಜನರು ನಿಜಾಶ್ರಿತ ಜನರು, ತಮ್ಮನ್ನು ಆಶ್ರಯಿಸಿದ ಜನರು. ಎದಕ್ಕಾಗಿ ಏನು ಮಾಡಬೇಕೆಂದು ಅವರಿಗೆ ಸೃಷ್ಟಿ ಮಾಡಕ್ಕೆ ಇಚ್ಛೆ ಮಾಡಿದವನು? ಭೂತಿ ಅಂದ್ರೆ ಅವರವರ ಅವರವರ ಕಲ್ಯಾಣವನ್ನು ಅವ್ರು ಮಾಡ್ಕೊಳ್ಬೇಕಲ್ಲ. ಈಗ ಸೋಮ ನಿಮಗೊಂದು ದೃಷ್ಟಾಂತ, ಇದರ ಅಪೋಸಿಟ್ ದೃಷ್ಟಾಂತ. ಒಂದು ಸಾವಿರಾರು ಮಂದಿಯನ್ನ ಜೈಲೊಳಗೆ ಹಾಕ್ಬಿಟ್ಟ. ಆ ಜೈಲ್ನಾಗ ಹೋದದ್ದರಿಂದ ಅವರಿಗೆ ಈ ಕಡೆಗೆ ಮನಿ ಒಳಗ ಏನು ಮಾಡ್ಲಿಕ್ಕೆ ಆಗಿಲ್ಲ. ಅವ್ರಿಗೆ ಜೈಲ್ನಾಗ ಕೂತ್ ಏನ್ ಮಾಡ್ತಾರ? ನೌಕರಿ ಇಲ್ಲ, ಕೆಲಸ ಇಲ್ಲ, ಮನಿ ಕೆಲಸ ಇಲ್ಲ, ಏನೂ ಇಲ್ಲ. ಅಲ್ಲಿ ಏನ್ ಕೊಡ್ತಾರೋ ತಿನ್ನೋದು, ಅವ್ರು ಏನ್ ಹೇಳ್ತಾರೆ ಕೆಲಸ ಮಾಡೋದಷ್ಟೇ. ಆದ್ರೆ ಹೊರಗಿನ ಪ್ರಪಂಚದ ಏನು ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಯಾಕೆ ಶಕ್ತಿ ಇಲ್ಲ ಅವ್ರಿಗೆ? ಅವರು ಬಂದಿ ಆಗಿದ್ದಾರೆ. ಹಂಗ ಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆ ಒಳಗೆ ಇದ್ದದ್ದರಿಂದ ಏನು ಮಾಡ್ಲಿಕ್ಕಾಗಿಲ್ಲ. ಅದಕ್ಕಾಗಿ ಭಗವಂತ ಹ್ಯಾಂಗ ನೋಡ್ರಿ, ಕೆಲವು 16 ವರ್ಷ ಜೈಲೊಳಗೆ ಇರೋದ್ರಿಂದ ಅವ್ರ ಏನ್ ಮಾಡಿರ್ತಾರ್ರಿ? ಗೌರ್ಮೆಂಟ್ ಕೊನೆಗೆ ಬಹಳ ಸದಪ್ಪ ಸ್ವಾತಂತ್ರ್ಯ ದಿನ ಅವರನ್ನು ಜೈಲದಿಂದ ಬಿಡುಗಡೆ ಮಾಡ್ಬಿಡೋಣ, ಅವ್ರನ್ನ ಜೈಲದಿಂದ ಬಿಡುಗಡೆ ಮಾಡ್ಬಿಟ್ರೆ ಅವರು ತಮ್ಮ ಮುಂದ ಏನು ಮಾಡ್ಕೋಬೇಕು ಮಾಡ್ಕೋತಾರ. ನಮ್ ಹೆಂಡತಿಗೋ ಮಕ್ಳಿಗೋ ಅಪ್ಪಗೋ ಅವ್ವಗೋ ಏನ್ ಕೊಡ್ಬೇಕು, ಸೇವೆ ಮಾಡ್ಬೇಕು, ಏನ್ ಮಾಡ್ಕೊಂಡು ತಮ್ಮ ಸಾಧನೆ ಮಾಡ್ಕೊಲ್ಲ ಅವರು ಅಂತ. ಸ್ವಾತಂತ್ರ್ಯ ದಿನಾಚರಣೆದಿಂದ ಜೈಲಲ್ಲಿ ಇದ್ದವ್ರನ್ನ ಹೊರಗೆ ಬಿಡ್ತಾವ್ರಿ ಕೆಲವ್ರಿಗೆ. ಹಂಗ ನಾವೆಲ್ಲರೂ ಕೂಡ ಭಗವಂತನ ಹೊಟ್ಟಿ ಎಂಬ ಜೈಲೊಳಗೆ ಹೋಗ್ಬಿಟ್ಟಿರ್ತೀವಿ. 100 ವರ್ಷ ಜೈಲೊಳಗೆ ಕೂತ್ಬಿಟ್ಟಿರ್ತೀವಿ ಹೊಟ್ಟಿಯೊಳಗ. ಏನ್ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ. ಭಗವಂತ ವಿಚಾರ ಮಾಡ್ದ, ಸಾಕಪ್ಪ ಇವ್ರನ್ನ ಎಷ್ಟು ದಿನ ಹೊಟ್ಟೆ ಕೊಡೋಣ, ಏನ್ ತಾವ್ ಸಾಧನೆ ಮಾಡ್ಕೋಬೇಕು, ತಮ್ಮ ಭೂತಿಯನ್ನ, ತಮ್ಮ ಐಶ್ವರ್ಯವನ್ನು ತಾವು ಪಡಿಬೇಕು ಅಂತ ಹೇಳಿ ತನ್ನನ್ನು ಆಶ್ರಯಿಸಿದ ಜನರಿಗೆ ಅವರವರು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳಿ ಅನ್ನೋದಕ್ಕಾಗಿ ಸೃಷ್ಟಿಗೆ ಹೊಟ್ಟಿ ಒಳಗ ಸೃಷ್ಟಿಗೆ ಯೋಗ್ಯರಾದ ಯಾರಿದ್ದಾರೋ ಅವರು ಮಾಡಬೇಕು ಅಂತ ಭಗವಂತ ಇಚ್ಛೆ ಮಾಡಿದ. ಯಾವ ಭಗವಂತ? ಹೊಟ್ಟಿ ಒಳಗೆ ಜಗತ್ತನ್ನು ಇಟ್ಟುಕೊಂಡ ಭಗವಂತ. ಮತ್ತೆಂತವ ಭಗವಂತವನ? ರಮಾರಮಸ್ಯ ಲಕ್ಷ್ಮೀದೇವಿಗೆ ಗಂಡನಾದವನು. ಮತ್ತೆಂತವನವನು? ಲಕ್ಷ್ಮೀದೇವಿಗೆ ಆನಂದವನ್ನು ಕೊಡುವನು. ಮತ್ತೆಂತವನವನು? ಪರಿಪೂರ್ಣವಾದ ಆನಂದವನ್ನ, ವ್ಯಾಪ್ತವಾದ ಸ್ವಾನಂದದಿಂದ, ಸ್ವರೂಪಭೂತವಾದ ಆನಂದದಿಂದ ತೃಪ್ತಿಯನ್ನು ಪಡೆದ ಸ್ವರೂಪವುಳ್ಳವನು ಅಂತ ಭಗವಂತ ಆನಂದವನ್ನ ಪಟ್ಟ.
ಅಂತ ಅಂತ ಭಗವಂತ ಸೃಷ್ಟಿಯನ್ನು ಮಾಡಲು ಇಚ್ಛೆ ಪಟ್ಟ. ತಸ್ಯೋದರಸ್ತ ಸಾಂದ್ರ ಸ್ವಾನಂದ ತುಷ್ಟ ವಪುಷೋಪಿ ರಮಾರಮಸ್ಯ ಬುದ್ಧಿ ನಿಜಾಸ್ಯತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಇಚ್ಛಾ ಬಭೂವ ಪರನಾಮ ನಿಮೇಶ ಕಾಂತೆ. ಈ ಹ್ಯಾಂಗ ಮಹಾಸ್ವಾಮಿಗಳವರು ನಮ್ಮ ಮೇಲೆ ನಿಮ್ಮ ಮೇಲೆ ಕರುಣಾದೃಷ್ಟಿಯನ್ನು ತೋರಿಸಿ ಇವರು ಸಾಧನ ಮಾಡಿಕೊಳ್ಳಿ ಅಂತ ಹೇಳಿ ಸುಮಧ್ವಜ ಪ್ರಾರಂಭ ಮಾಡಿದರು. ಹಾಗೆ ತಾತ್ಪರ್ಣೆ ಪ್ರಾರಂಭ ಮಾಡಿದರು. ಹಿಂಗೆ ಬಿಟ್ರು ಹಿಂಗೆ ಹಾಳಾಗಿ ಹೋಗ್ತಾರ, ಇವ್ರು ಹಾಳಾಗೋದು ಬೇಡ, ಇವ್ರ ಗ್ರಂಥಗಳನ್ನು ಓದಿ ಹೇಳಿ ಕೇಳಿ ಉದ್ಧಾರ ಆಗಲಿ ಅಂತ ಹೆಂಗ ಅವ್ರು ಇಚ್ಛೆ ಮಾಡಿದರೋ ಹಂಗ ಭಗವಂತನು ಕೂಡ ಹೊಟ್ಟಿ ಒಳಗಿರುವ ತಮ್ಮ ಭಕ್ತರನ್ನ ತನ್ನ ಜನರನ್ನ ಹೊರಗೆ ತೆಗೆದು ತಮ್ಮ ತಮ್ಮ ಸಾಧನೆಯನ್ನು ಮಾಡಿಕೊಳ್ಳಿ ಅಂತ ಇಚ್ಛೆ ಮಾಡಿದ. ದೃಷ್ಟ್ವಾ ಸಚೇತನ ಗಣಾಂಜ ಡರೇಶಯಾನಾನ್ ಆನಂದ ಮಾತ್ರ ಪುರುಷಸ್ಮೃತಿ ವಿಪ್ರಮುಕ್ತಾನ್ ಧ್ಯಾನಂ ಗತಾನ್ ಶ್ರುತಿ ಗತಾಶ್ಚ ಸುಷುಪ್ತಿ ಸಂಸ್ಥಾನ್ ಬ್ರಹ್ಮಾದಿಕಾನ್ ಕರಿಪರಾನ್ ಮನುಜಾಂಸ್ತೈಕ್ಷತ. ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆ ಮಾಡಿದ ಅಂತಂದ್ರಲ್ರಿ. ಹಾಗಾದ್ರ ಆ ಭಗವಂತ ಹೊಟ್ಟಿ ಒಳಗೆ ಇರುವ ಜೀವರಾಶಿಗಳನ್ನ ಸೃಷ್ಟಿ ಮಾಡಬೇಕಂತ ಇಚ್ಛೆ ಮಾಡೋದು ಯಾರಿದ್ರು ಹೊಟ್ಟಿ ಒಳಗ ಅನ್ನೋದನ್ನ ಹೇಳ್ತಾರ. ಚೇತನಗಣಾನ್ ಜಠರೇ ಶಯಾನಾನ್ ದೃಷ್ಟ. ದೃಷ್ಟ ಅಂದ್ರೆ ನೋಡಿ. ಎಲ್ಲಿ ನೋಡದವ? ಹೊಟ್ಟಿಯಲ್ಲಿ ನೋಡದ. ದೇವರು ನೋಡಿದ. ಈ ಶ್ಲೋಕದ ಅರ್ಥ ಏನ್ರಿ? ದೃಷ್ಟ ಅಂದ್ರ ನೋಡಿದ. ಯಾರನ್ನು ನೋಡಿದ ಅಂತ ಪ್ರಶ್ನೆ ಬರ್ತದೆ. ಯಾರನ್ನು ನೋಡಿದ? ಮಲಗಿಕೊಂಡವರನ್ನು ನೋಡಿದ. ಚೇತನಗಣ. ಯಾರು ಮಲ್ಕೊಂಡಿದ್ರು? ಯಾರು ಮಲ್ಕೋತಾರ ಹೇಳ್ರಿ? ಕಲ್ಲು ಮಲ್ಕೋತದೇನು? ಇಲ್ಲ ಜೀವಿಗಳು. ಚೇತನಗಳು ಚೇತನ ಇದ್ದಂತ ಚೇತನಗಳು. ಆಚಾರ್ಯ ಮ್ಯೂಟ್ ಆಗಿದೆ ಆಚಾರ್ಯ. ನಾವು ಕೈ ಹಚ್ಚಿಲ್ಲ ಏನು ಹಚ್ಚಿಲ್ಲ, ಯಾಕೆ ಹಂಗಾಗ್ತದ? ಆಗ್ಲಿ. ಚೇತನ ಗಣ. ಗಣ ಅಂದ್ರೆ ಗುಂಪು. ಬಹಳ ಸಂತೋಷ ಆಗಿತ್ತು ನೋಡ್ರಿ. 170 ಜನ ಇದ್ದೀರಿ, ಪಿನ್ ಡ್ರಾಪ್ ಸೈಲೆಂಟ್ ಒಳಗ್ ಕೊಡ್ತೀರಿ. ಇದು ದೊಡ್ಡ ಗುಣ. ಇದು ನಿಮ್ದೆಲ್ಲರ ದೊಡ್ಡ ಗುಣ, ಮೆಚ್ಚಬೇಕು ನಾವು. ಚೇತನ ಗಣ. ಚೇತನ ಅಂದ್ರೆ ಜೀವರಾಶಿಗಳು, ಗಣ ಅಂದರೆ ಗುಂಪು, ಚೇತನರ ಗುಂಪು. ಆ ಚೇತನರ ಗುಂಪು ಅವ್ರು ಏನಾಗಿದ್ರು? ಅವರು ಶಯಾನ. ಏನೋ ಕೆಲಸ ಇಲ್ಲದ್ರೆ ಏನಾಗ್ತದೆ ಹೇಳ್ರಿ ಮನುಷ್ಯನಿಗೆ? ನಿದ್ದೆ ಬರ್ತದೆ. ಹೊಟ್ಟಿ ಒಳಗ ಏನೂ ಕೆಲಸ ಇಲ್ಲ. ಹೊಟ್ಟಿ ಒಳಗೆ ಏನೂ ಕೆಲಸ ಇಲ್ಲ ಅಂದ್ರ ಆಫೀಸ್ನಾಗ ಕೆಲವ್ರು ಹೋಗಿರ್ತಾರೆ, ಗೌರ್ಮೆಂಟ್ ಆಫೀಸರ್ ಕೆಲವ್ರು ಇದ್ದಾರೆ. ಅವರೇ ಹೇಳಿದ್ದನ್ನ ನಿಮ್ಗೆ ಹೇಳ್ತೀನಿ. ಏನ್ ಮಾಡಿದ್ರೆ ಹೋಗ್ತೀವಲ್ಲಿ ಏನ್ ಕೆಲಸ ಇರಲ್ಲ, ಸೋಮ್ ಕೂಡ್ತೀವಿ, ಟೇಬಲ್ ನಿದ್ದೆ ಮಾಡ್ಬಿಡ್ತಿರ್ತಂತ. ಹಂಗ ಹೊಟ್ಟಿ ಒಳಗೆ ಇರುವಾಗ ಏನೂ ಕೆಲಸ ಇದ್ದಿದ್ದಿಲ್ಲ. ಏನೋ ಕೆಲಸ ಇಲ್ಲದಿದ್ದಕ್ಕೆ ಏನಾಗಿದ್ರು ಎಲ್ಲರೂ? ಶಯಾನ, ಮಲಗಿಕೊಂಡವರನ್ನ ಏನ್ ಮಾಡಿದ್ರಿ? ಆ ಭಗವಂತ ಯಾರನ್ನು ನೋಡಿದ? ಚೇತನ ಗಣ. ಚೇತನ ಗಣರನ್ನು ನೋಡಿದ. ಅದು ಎಂತ ಚೇತನ ಗಣ? ಅದು ಶಯಾನ, ಚೆನ್ನಾಗಿ ಮಲಗಿಕೊಂಡವರನ್ನು ನೋಡಿದ. ಆ ಮಲಗಿಕೊಂಡವರೊಳಗೆ ಏನೇನಿತ್ತು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಆನಂದ ಮಾತ್ರ ವಪುಷಃ ಶ್ರುತಿ ವಿಪ್ರಮುಕ್ತಾನ್ ಧ್ಯಾನಂ ಗತಾನ್ ಶ್ರುತಿ ಗತಾನ್ ಸುಷುಪ್ತಿ ಸಂಸ್ಥಾನ್ ಬ್ರಹ್ಮಾದಿಕಾನ್ ಕಲಿಪರಾನ್ ಮನುಜಾನ್ ತಥಾ ಐಕ್ಷತ. ಮತ್ತ ಮಲಗಿಕೊಂಡವರನ್ನು ನೋಡಿದ. ಆ ಮಲಗಿಕೊಂಡ ಜೀವರಾಶಿಗಳಿಗೆ ನೋಡ್ರಿ, ಮೊದಲಿಗೆ ಏನ್ ಶಬ್ದ ಇಟ್ರು ನೋಡಿ, ಚೆನ್ನಾಗಿ ನೋಡ್ಕೋರಿ. ಚೇತನ ಗಣ ಅಂತ ಅಂದ್ರು. ಗಣ ಅಂದ್ರೆ ಗುಂಪು. 1 ಗುಂಪು, 2 ಗುಂಪು, 3 ಗುಂಪು ಇದ್ರೆ ಗುಂಪು ಅನ್ಲಿಕ್ಕೆ ಬರ್ತದೆ? ಇಲ್ಲೋ? 100 ಮಂದಿ ಈಗ ನಾವು ಮಾಡಿದೆ ನೋಡ್ರಿ. ಈಗ ತಾತ್ಪರ್ಣೆ ಪಾಠದ
ಮೊದಲನೇ ಗ್ರೂಪು, ಎರಡನೇ ಗ್ರೂಪು, ಮೂರನೇ ಗ್ರೂಪು ಅಂತ. ಆಗೇನಾಯ್ತದು, ಈಗ ನಮ್ಮ 9 ಗಣ ಅದು ರೀ, 9 ಗ್ರೂಪ್ ಅದು. 10ನೇ ಗ್ರೂಪ್ ಮತ್ತೊಂದು 5-6 ಜನ ಬಂದಾರಿ. ಅದ್ರಾಯ್ತು 10 ಗ್ರೂಪ್ಗಳಾದು. ಇವಕ್ಕೆ ಅಂತಾರೆ ಗಣ ಸಮೂಹ. ಎದುರ ಸಮೂಹ, ಪಾಠದ ಗುಂಪಿನ ಸಮೂಹ. ಅವು 9 ಸಮೂಹ. ಒಂದೊಂದು ಸಮೂಹದೊಳಗ 43 ಇದ್ದಂಗ. ಹಂಗ ಭಗವಂತನ ಹೊಟ್ಟಿ ಒಳಗೆ ಇರುವ ಚೇತನರು, ಆ ಚೇತನರು ಇದ್ರು ಅಂದ್ರೆ ಮುಗಿದೋದ್ ಪ್ರಶ್ನೆ ಇಲ್ಲ, ಬಂತದ್ರೊಳಗ. ಅದರೊಳಗೂ ಮತ್ತೆ ತಾರತಮ್ಯ ಮಾಡ್ತಾರ. ಏನ್ ತಾರತಮ್ಯ ಮಾಡ್ತಾರ ಅಂದ್ರ, ಭಗವಂತನ ಹೊಟ್ಟಿ ಒಳಗ ಈಗಾಗಲೇ ಮುಕ್ತರಾಗಿ ಆನಂದವನ್ನು ಅನುಭವಿಸೋರಿದ್ದಾರೆ. ಅದಲ್ಲದೆ ಈಗ ಮುಕ್ತರಾದವರಿದ್ದಾರ, ಸಂಸಾರದೊಳಗೆ ಇದ್ದವರಿದ್ದಾರ. ನೋಡ್ರಿ, ನಮ್ಮ ವಾದಿರಾಜ್ ಕೆಂಬಾಯಿ ಭಾರಿ ಹುರುಪಿನ ಮನುಷ್ಯ ಅವ. ಎಲ್ಲಿ ಫೋಟೋ ಸಂಗ್ರಹ ಮಾಡಿರ್ತಾರೆ ಅದಕ್ಕೆ ಗೊತ್ತು. ಇಷ್ಟೇ ಇವು ಹೊಟ್ಟ್ಯಾಗ ಒಳಗ್ ಇರ್ಬೇಕಾಯ್ತು, ಹೊರಗೆ ಇದ್ದಿದ್ ಫೋಟೋ ತೋರ್ಸ್ಯಾರ ಅಷ್ಟೇ ಅವ. ಯಾಕಂದ್ರೆ ಅವನು ಒಳಗ್ ಹೋಗಿರ್ತಾನಲ್ರಿ ಹೊಟ್ಟಿ ಒಳಗ ಅವನು ಹೋಗಿರ್ತಾನ. ಹಿಂಗಾಗಿ ಅವ್ರು ತೋರ್ಸಕ್ ಬರಂಗಿಲ್ಲ ಅಂತ ಹೇಳಿ ಹಿಂತವ್ರು ಒಳಗ್ ಇರ್ತಾರ ಅಂತ ತೋರ್ಸೋಸಲೇ ಫೋಟೋ ಹಾಕ್ಯಾನ. ಹೌದಲ್ಪ ಅದೇ ಚೇತನಗಣ. ಹಾ, ನಿನ್ ಪರವಾಗಿ ಮಾತಾಡಿ ನಾನು. ಅದಕ್ಕೆ ನಾನು ಹೊಟ್ಟಿಯೊಳಗೆ ಇದ್ದಾರ ಅಂತ ಹೇಳ್ತೀನಿ, ನೀ ಹೊಟ್ಟಿ ಮೇಲೆ ಬಿದ್ದಿದ್ ಫೋಟೋ ತೋರ್ಸಿದಿ, ಅದಕ್ಕೆ ನಾನು ಅದಕ್ಕೆ ವಿವರಣೆ ಕೊಟ್ಟ. ಅಂದ್ರ ಈ ತರದ ಎಲ್ಲ ಜೀವರಾಶಿಗಳ ಗುಂಪು, ಒಂದು ಕರಿ ಇದ, ಒಂದು ಹಳದಿ ಇದ, ಒಂದು ಬಿಳಿ ಇದ. ಇದರಿಂದ ಏನ್ ತೋರಿಸಿಕೊಟ್ರು, ಯಾರು ಬಿಳಿ ಇದ್ದಾರ ನೋಡ್ರಿ ಅವರು ಪೂರ್ಣ ಮುಕ್ತರಾಗಿ ಆನಂದವನ್ನು ಅನುಭವಿಸೋರು. ಈ ಹಳದಿಯವ್ರು ಏನಿದ್ದಾರ ನೋಡ್ರಿ, ಚಿತ್ರ ತೋರ್ಸ ನೋಡ್ರಿ, ಈ ಹಳದಿಯವ್ರ ಚಿತ್ರ, ಇವರು ಈಗ ಈ ಬ್ರಹ್ಮಕಲ್ಪದೊಳಗ ಬ್ರಹ್ಮದೇವರ ಜೊತೆಗೆ ಮುಕ್ತರಾದವ್ರು. ಅವ್ರಿಗೆ ಇದು ಸಿಕ್ಕದ. ಏನ್ ಸಿಕ್ಕದ? ಹಳದಿ ಬಣ್ಣ ಸಿಕ್ಕದ. ಅಂದ್ರೆ ಇನ್ನು ಮುಕ್ತ ಆನಂದ ಸ್ವರೂಪಭೂತ ಆನಂದವನ್ನ ಅನುಭವಿಸೋದಕ್ಕ ಮುಂದೆ ಹೋಗ್ತಾರೆ ನಾವು. ಈ ಕರಿಯವ್ರು ಏನಿದ್ದಾರ ನೋಡ್ರಿ, ಇವ್ರು ಹೋಗಂಗೆ ಇಲ್ಲ. ಇವ್ರು ಕರಿ ಇದ್ದವ್ರು, ಇವ್ರು ಮೋಕ್ಷಕ್ಕೆ ಹೋಗಂಗೆ ಇಲ್ಲ. ಇವ್ರು ಈ ಕೆಂಪ್ ಏನಿದ್ದಾರ ನೋಡ್ರಿ, ಇವ್ರು ಮುಂದೆ ಇನ್ನು ಹೊಟ್ಟಿದ ಹೊರಗೆ ಬಂದು ಸಾಧನ ಮಾಡಿಕೊಂಡು ಹಳದಿಯಾಗಿ ಬಿಳಿ ಆಗೋರಿದ್ದಾರೆ. ಇಷ್ಟು ಜೀವರಾಶಿಗಳು ಹೊಟ್ಟಿ ಒಳಗೆ ಇದ್ದಾರೆ. ಅಂತಹ ಅಂದ್ರೆ ಈ ತರದ ಜೀವರಾಶಿಗಳನ್ನು ಭಗವಂತ ಒಳಗೆ ಇಟ್ಟುಕೊಂಡಿದ್ದಾನೆ. ಆನಂದ ಮಾತ್ರ ವಪುಷರು, ಇವರು ಬಿಳಿ ಜೀವ. ಶ್ರುತಿ ವಿಪ್ರ ಮುಕ್ತಾನ್ ಧ್ಯಾನಂ ಗತಾನ್, ಅವರು ಹಳದಿ ಕಲದವರು. ಶ್ರುತಿ ಗತಾನ್, ಈ ಕೆಂಪುದವರು. ಸುಷುಪ್ತಿ ಸಂಸ್ಥಾನ್, ಅದು ಕರಿಯವರು. ಅಲ್ಲಲ್ಲ, ಅದಾಯ್ತು. ಅಂದ್ರೆ ಅವನ್ ಚಿತ್ರಕ್ಕೆ ತಕ್ಕಂತೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅವ ಯಾವ ಉದ್ದೇಶದಿಂದ ಚಿತ್ರ ಹಾಕ್ಯಾನಂದ್ರ ಒಟ್ಟಾರೆ ಇಟ್ಟಿರ್ತಾರ ಹಾಕ್ಯಾರ, ಆ ಉದ್ದೇಶಕ್ಕೆ ನೋಡ್ರಿ. ಆನಂದ ಮಾತ್ರ ಬಹುಶಃ ನೋಡ್ಲಿದ್ರು ಎಲ್ಲರ ಚಿತ್ರ ಕಾಣಿಸ್ಲಿತ್ತಿಲ್ಲ ಎಲ್ಲರಿಗೂ. ಆ ಬಿಳಿ ಚಿತ್ರದ ಹುಡುಗಿ ಏನದ ನೋಡ್ರಿ, ಅದು ಮುಕ್ತರಾಗಿ ಆನಂದವನ್ನು ಅನುಭವಿಸುವರು. ಅವರು ಆನಂದ ಮಾತ್ರ ವಪುಷಃ. ಆಮೇಲೆ ಯಾಕೆ ನಿಮ್ ಮೊಬೈಲ್ ಬರ್ತಾ ಇಲ್ಲ? ಬಂದಿಲ್ಲ, ಬರೀ ನಿಮ್ ಮುಖ ಅಷ್ಟೇ ಕಾಣಿಸ್ತಾ ಇದೆ. ಹೌದಾ? ಜರೂರ್ ಇದ್ ಸರಿಯಾಗಿ ನೋಡ್ಕೋರಿ. ಆನಂದ ಮಾತ್ರ ವಪುಷಃ, ಬಿಳಿ ಅಂತವ್ರು ಅನಂತ 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 ಬ್ರಹ್ಮದೇವರ ಜೊತೆಗೆ ಅಷ್ಟ ಆನಂದವನ್ನು ಅನುಭವಿಸೋರು, ಅದೊಂದು ಗುಂಪು. ಆಮೇಲೆ ಶ್ರುತಿ ವಿಪ್ರಮುಕ್ತಾನ್ ಧ್ಯಾನಂ ಗತ, ಇವರು ಹಳದಿಯವರು ರಾಗ್ಯಾರ. ಹಾಕು ಅದೇ ಯಾರ ತೆಗೆದ್ರ ಅದನ್ನ? ಫಸ್ಟ್ ಕ್ಲಾಸ್ ಅದ, ನೀ ಕರೆಕ್ಟ್ ಹಾಕಿದಿ. ನಿನಗೆ ಯಾರು ಟೀಕಾರ ಒಳ್ಳೆ ಪ್ರೇರಣ ಮಾಡ್ಯಾರ. ಧ್ಯಾನಂ ಗತಾನ್, ಶ್ರುತಿ ವಿಪ್ರಮುಕ್ತಾನ್ ಧ್ಯಾನಂ ಗತಾನ್, ಎರಡನೇದವ್ರು ಹಳದಿಯವರು. ಇನ್ನೋರು ಆನಂದ ಅನುಭವಿಸ್ತಾ ಇಲ್ಲ, ಸಂಸಾರದ ಬಿಡುಗಡೆ ಆಗ್ಯಾರ.
ಆಮ್ಯಾಲ ಶ್ರುತಿಗತಾನ್ ಧ್ಯಾನಂಗತಾನ್. ಈ ಕರಿ ಏನಿದ್ದಾರ ನೋಡ್ರಿ ಇವರು ಸಾರಿ ಈ ಕೆಂಪದವ್ರು ಇರ್ತಾರಲ್ಲ ಇವರು ಶ್ರುತಿಗತಾನ್ ಸಂಸಾರದಲ್ಲಿ ಇದ್ದಾರೆ, ಇನ್ನು ಮುಕ್ತಿ ಹೋಗೋರಿಲ್ಲ, ಇನ್ನು ಹೊರಗೆ ಬಂದು ಸೃಷ್ಟಿ ಮಾಡಿ ಅವ್ರ ಮತ್ ಸಾಧನೆ ಮಾಡ್ಕೊಂಡು ಹಳದಿಯಾಗಿ ಆಮೇಲೆ ಬಿಳಿ ಆಗೋರು. ಇನ್ನು ಸುಷುಪ್ತಿ ಸಂಸ್ಥಾನ್ ಈ ಕರಿ ಏನದ ನೋಡ್ರಿ, ಈ ಕರಿ ಕೂಸು ಆ ಗುಂಪು ಅವ್ರು ಯಾವಾಗಲೂ ಸಂಸಾರದೊಳಗೇನೆ ಇರೋರು. ಅವ್ರು ಯಾರ್ಯಾರು ಅನ್ನೋದನ್ನ ಒಂದೇ ಮಾತನಾಗ ಹೇಳ್ತಾರ, ಬ್ರಹ್ಮಾದಿಕಾನ್ ಕಲಿಪರಾನ್ ಮರುಜಾನ್ ತತೈಕ್ಷತ. ಇಷ್ಟು ಜನರನ್ನ ಭಗವಂತ ನೋಡಿದ. ಹೊಟ್ಟಿ ಒಳಗೆ ಇರುವ ಮುಕ್ತರಾಗಿ ಆನಂದವನ್ನು ಅನುಭವಿಸುವ, ಈ ಮುಂದೆ ಆನಂದವನ್ನ ಅನುಭವಿಸೋಕೆ ಹೋಗುವರನ್ನ, ಸಂಸಾರದಲ್ಲಿ ಇರುವರನ್ನ, ಸಂಸಾರದಲ್ಲೇನೆ ಯಾವಾಗಲೂ ಮುಳುಗಿಕೊಂಡು ಇರುವರನ್ನ, ಜೀವರನ್ನ, ಬ್ರಹ್ಮಾದಿ ಮೊದಲಾದವರನ್ನ, ಕಲಿ ಮೊದಲಾದವರನ್ನ, ಮನುಜರನ್ನ ಭಗವಂತ ಐಕ್ಷತ ಸೃಷ್ಟಿಯನ್ನ ಮಾಡಬೇಕು ಎಂದು ಇಷ್ಟು ಜನರನ್ನು ನೋಡಿದ. ಇದರೊಳಗೆ ಯಾರು ಸೃಷ್ಟಿಗೆ ಯೋಗ್ಯರಾಗಿದ್ದಾರೋ ಅವರನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿದ. ಇದರೊಳಗ ಇಷ್ಟು ಜನರ ಸೃಷ್ಟಿ ಇಲ್ಲ, ಬಿಳಿ ಹಳದಿಯವರಿಗೆ ಸೃಷ್ಟಿ ಇಲ್ಲಿಲ್ಲ. ಆದರೆ ಈ ಕೆಂಪ ಕರಿ ಇರಿದಾರ ನೋಡ್ರಿ, ಇವರನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅಥವಾ ಈ ಕರಿಯನವರು ಅಂದಂತಮಸಿಗೆ ಹೋಗಿದ್ದಾರೆ ಅಂತ ಇಟ್ಕೊಂಡ್ಬಿಟ್ರ ಅವರಿಗೂ ಸೃಷ್ಟಿ ಇಲ್ಲ. ಆದ್ರೆ ಈ ಕೆಂಪದವ್ರು ಏನಿದ್ದಾರಲ್ಲ ಇವರನ್ನ ಭಗವಂತ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿದ. ಹಾಗಾದ್ರೆ ಬಿಳಿದೊಂದು ಗಣ, ಹಳದಿದೊಂದು ಗಣ, ಕರಿದೊಂದು ಗಣ, ಕೆಂಪುದೊಂದು ಗಣ, ಈಗ 4 ಗಣಗಳು. ಚೇತನ ಗಣಾನ್ ದೃಷ್ಟ ಸೃಜ್ಯ ಸೃಷ್ಟವು ಈಚ್ಛಾ ಬಭೂವ, ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿದ. ಆ ವ್ಯಕ್ತಿಗಳ ಹೆಸರನ್ನು ಹೇಳಿದ್ರು, ಬ್ರಹ್ಮಾದಿಕಾನ್ ಕಲಿಪರಾನ್ ಮನುಜಾನ್ ತತೈಕ್ಷ. ಆದಿ ಸಜ್ಜೀವರನ್ನ, ಕಲಿಪರ್ಯಂತಾದ ಅಧಮ ಜೀವರನ್ನ ಮತ್ತು ಮನುಜರು ಅವರನ್ನು ಕೂಡ ಭಗವಂತ ನೋಡಿದ. ಅಧಮ ಮುಕ್ತರನ್ನು ಭಗವಂತ ನೋಡಿ ಇವರನ್ನ ಸೃಷ್ಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ದೃಷ್ಟ್ವಾ ಸಚೇತನ ಗಣಾಂಚ ಡರೇಶಯಾನಾನ್ ಆನಂದ ಮಾತ್ರ ಭುಜಶ್ರುತಿ ವಿಪ್ರಮುಕ್ತಾನ್ ಧ್ಯಾನಂ ಗತಾನ್ ಶ್ರುತಿ ಗತಾಶ್ಚ ಸುಷುಪ್ತಿ ಸಂಸ್ಥಾನ್ ಬ್ರಹ್ಮಾದಿಕಾನ್ ಕಲಿಪರಾನ್ ಮರುಜಾಸ್ತತೈಕ್ಷತ. ಇಲ್ಲಿ ಸೃಷ್ಟಿಯ ಪ್ರಯೋಜನವನ್ನ ಹೇಳ್ತಾರೆ ಈ 5ನೇ ಶ್ಲೋಕದಲ್ಲಿ. ಯಾಕೆ ಭಗವಂತ ರಕ್ಷೇಹಿ ಚೇತನ ಗಣಾನ್ ಸುಖ ದುಃಖ ಮಧ್ಯ ಸಂಪ್ರಾಪ್ತ ಯೇ ತನುಭೃತ ವಿಹೃತಿಂಬಮೇಚ್ಛನ್ ಸೋಯಂ ವಿಹಾರ ಯೇ ತನುಭೃತ್ ಸ್ವಭಾವ ಸಂಭೂತ ಯೇ ಭವತಿ ಭೂತಿ ಕೃದೇವ ಭೂತ್ಯಾಹ. ಸೃಷ್ಟಿಯ ಪ್ರಯೋಜನ ಏನು? ಬಹಳ ಮಹತ್ವದ್ದು. ಇವರನ್ನೆಲ್ಲ ಸೃಷ್ಟಿ ಮಾಡೋದ್ರಿಂದ ಏನು? ಅವನಿಗೇನು ಲಾಭ ಇಲ್ಲ. ಅವನಿಗೆ ವಿಹಾರ. ಕನ್ನಡದಾಗ ಒಂದು ನಾನು ನುಡಿದಾರೆ, ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಅಂತ ಅಷ್ಟೇ ಇಟ್ಕೋರಿ. ಅಲ್ಲಿ ಸಂಕಟ ಆಗ್ತದೆ, ಇಲ್ಲಿ ನಮಗ ಸಂಕಟ ಅಲ್ಲ, ಸಂಕಟದಿಂದ ಬಿಡುಗಡೆ ಆಗೋದಿಲ್ಲ. ಭಗವಂತನಿಗೆ ವಿಹಾರ, ನಮಗೆ ಅದು ಸಾಧನವನ್ನ ಮಾಡಿಕೊಂಡು ನಮ್ಮ ಆನಂದವನ್ನ, ಸಜ್ಜನರಾಗಿದ್ದರೆ ಆನಂದವನ್ನ, ದುಷ್ಟರಾಗಿದ್ದರೆ ದುಃಖವನ್ನ, ಮಿಶ್ರಿತರಾಗಿದ್ದರೆ ಸುಖ ದುಃಖವನ್ನ ಅನುಭವಿಸು. ಅದಕ್ಕಾಗಿ ಭಗವಂತ ಸೃಷ್ಟಿಯನ್ನ ಮಾಡ್ತಾನೆ. ಇವರೆಲ್ಲ ಸಾಧನೆ ಮಾಡ್ಕೊಂಡು ಹೋದವರು, ಈ ಕಡೆ 2 ಅವರು ಸಾಧನಕ್ಕೆ ಬಂದು ಮಾತ್ರ ಸಾಧನೆ ಮಾಡಿಕೊಳ್ಳೋರು. ಅಂತಹ ಚೇತನ ಗಣ ಸುಖ ದುಃಖ ಮಧ್ಯ, ಸುಖ ಅಂದ್ರೆ ಸುಖ, ದುಃಖ ಅಂದ್ರೆ ದುಃಖ, ಮಧ್ಯ ಅಂದ್ರೆ ಸುಖ ದುಃಖ, ಇದನ್ನ ಪಡೆಯುವುದಕ್ಕಾಗಿ ತನುಭೃತಾಂ ವಿಹೃತಿಂಬಮೇಚ್ಛನ್. ತನುಭೃತ ಅಂದ್ರೆ ಏನ್ರಿ? ದೇಹವನ್ನು ಧಾರಣ ಮಾಡಿಕೊಂಡಿರುವ ಜೀವರಾಶಿಗಳಿಗೆ
ಸುಖವನ್ನು ಕೊಡುವುದಕ್ಕಾಗಿ, ದುಃಖವನ್ನು ಕೊಡುವುದಕ್ಕಾಗಿ, ಸುಖ ದುಃಖವನ್ನು ಕೊಡುವುದಕ್ಕಾಗಿ ಆ ಚೇತನರನ್ನ ಸೃಷ್ಟಿಯನ್ನ ಮಾಡಬೇಕು. ಅವನಿಗೆ ವಿರತಿಂ ಇಚ್ಛನ್, ತನಗೆ ತನುಭೃತರಾದ ಜೀವರಾಶಿಗಳಿಗೆ ಸುಖ ದುಃಖ ಸುಖ ದುಃಖ, ಮಮ ಅಂದ್ರೆ ಅವನಿಗೆ, ತನಗೆ ವಿರತಿಂ ಇಚ್ಛನ್, ತನಗೆ ಅದು ವಿಹಾರ. ಸೋಯಂ ವಿಹಾರ, ಇದಕ್ಕೆ ಏನಂತಾರೆ? ಇದೇ ವಿಹಾರ. ಭಗವಂತನ ವಿಹಾರ ಅಂದ್ರೆ ಗೊತ್ತೇನ್ರಿ? ನಮ್ಮ ನಿಮ್ಮ ಎಲ್ಲರನ್ನು ಸೃಷ್ಟಿ ಮಾಡಿ ಸುಖ ಕೊಡೋದು, ದುಃಖ ಕೊಡೋದು, ಸುಖ ದುಃಖ ಕೊಡೋದು, ಇದೇನ್ ಕೊಡ್ತಾನಲ್ರಿ? ಒಂದೇ ಮಾತ್ರೊಳಗೆ ಒಳ್ಳೆಯ ದೃಷ್ಟಾಂತ ಕೊಡ್ಬೇಕದ. ಗಡಬಡಿ 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 ಮಾಡಿ ಊಟ ಮಾಡಿ, ನಾಲ್ಕೇ ತುತ್ತು ಊಟ ತಿಂದು, ಕೆಂಪಕ್ಕಿ ಅನ್ನ ಊಟ ಮಾಡಿ, ಅವ್ ಮಾಡಿದವ ಹೊಚ್ಚಿರ್ತಾನೋ, ಮೆತ್ತಗಾಗಿರ್ತದೋ, ಕಪ್ಪಾಗಿರ್ತದೋ, ಏನಾಗಿರ್ತದೋ, ಅಂತ ಅನ್ನ ತಿಂದು ಗಡಬಡಿ ಒಳಗ್ ತಿಂದು ಎದ್ದು ಬಂದು ನಮ್ಮ ನಿಮ್ಮ ಭಕ್ತರಿಗೆ ಏನೊಂದು ಪಾಯಸ ಬಡಿಸ್ತಾರ, ಉಂಡಿ ಬಡಿಸ್ತಾರ, ಪಗೋಣಿ ಏನು ಮಾಡಿರ್ತಾರ, ಹಾಕ್ತಾರ ನೋಡ್ರಿ. ಅದು ಅವ್ರಿಗೇನ್ ಲಾಭದ ಹೇಳ್ರಿ? ಅವ್ರಿಗೇನ್ ನಮಗ್ ಪಾಯಸ ಹಾಕಿದ್ರಿಂದ ಅವ್ರಿಗೇನ್ ಪಾಯಸದ ರುಚಿ ಗೊತ್ತಾಗ್ತೀನಿ ಅವ್ರಿಗೆ? ಅಂದ್ರೆ ಒಂದ್ ಅರ್ಥದಲ್ಲಿ ನಾ ದೃಷ್ಟಾಂತಕ್ಕೆ ಎಲ್ಲಾ ಸಾಮ್ಯ ಅಂತ ಹೇಳ್ಕೊಟ್ಟಿಲ್ಲ. ತಿನ್ನುವ ಪದಾರ್ಥವನ್ನ ನಮಗೆ ಬಡಿಸಿದ್ದರಿಂದ ಅವರಿಗೆ ಒಂದು ಆನಂದ. ಆನಂದ ಅಂದ್ರೆ ಇಲ್ಲಿ ಇವರು ಆನಂದವರು ಹೋದಪ್ಪ ಬ್ರಾಹ್ಮಣರಿಗೆ ಹಾಕಿದ್ದೀವಿ ಅಂತ ಆನಂದ ಬರ್ತ ಕರೆಯದ, ಆದ್ರ ತಿಂದದ ಆನಂದ ಅಂತೂ ಅಲ್ಲ ಅವರಿಗೆ. ಅದು ನಮಗೆ ಆನಂದ. ಅದು ಅಲ್ಲೇ ಬಾಜು ಕೂತವನಿಗೆ ನೀವು ಶುಗರ್ ಬ್ಯಾಡ ಅಂದಿರ್ತಾರ, ಅವ್ರಿಗೆ ದುಃಖ. ಬಾಜುಕ್ ನಮ್ಮಂತವ್ರು ಕೂತಿರ್ತೀವ್ರಿ, ನಮ್ಮಂತವ್ರು ಹಾಕಲ್ರಿ ಸ್ವಾಮಿಗಳು, ನೀನ್ ಶುಗರ್ ಬ್ಯಾಡ್ತು ಅಂತ. ಮತ್ತೇನ್ ಮಾಡ್ತಾರ? ಬ್ಯಾಡ್ರಿ ಸುಮ್ ಸೊಪ್ಪು ಅಂತಂದು ಒಂದ್ ಸ್ವಲ್ಪ ಹಾಕ್ತಾರ. ಅಂದ್ರ ತಿನ್ಬೇಕಂತ ಇಚ್ಛಾ ಇದ್ದು ಶುಗರ್ ರೋಗ ಇದ್ದವ್ರಿಗೆ ಹಾಕದೇ ಇದ್ರ ದುಃಖ ಅವನಿಗೆ, ಬಾಜುಕ್ರಿಗೆ ಹಾಕಿರ್ತಾರ ಅವನಿಗೆ ಆನಂದ. ಕೆಲವರಿಗೆ ಏನಾಗಿರ್ತದ್ರಿ, ನಮ್ ಲೈನಿಗೆ ಬರ್ಲಿಲ್ಲ ನೋಡ್ರಿ ಸ್ವಾಮಿಗಳು ಅಂತ ಅವ್ರಿಗೆ ಸುಖ ದುಃಖ ಮಧ್ಯ. ಹಂಗ ಭಗವಂತ ಅದು ಅವ್ರಿಗೇನು, ಅವರಿಗೆ ಅದು ಆನಂದ ಆಗ್ತೈತ್ವಿ. ಆನಂದ ಅನ್ನೋದು ಬೇಡ, ಅವ್ರಿಗೆ ಆ ಸ್ವಾಮಿಗಳಿಗೆ ಒಂದು ವಿಹಾರ ಅಂತ ಇಟ್ಕೊಂಡು ಅವ್ರಿಗೆ ಅದು ವಿಹಾರ. ಆದರೆ ನಮಗ ಆನಂದವನ್ನು ಸುಖ ದುಃಖಗಳನ್ನು ಕೊಡೋದು ನಮಗೆಲ್ಲರಿಗೂ. ಹಂಗ ಭಗವಂತ ಈ ಎಲ್ಲ ಜೀವರಾಶಿಗಳನ್ನ ಸೃಷ್ಟಿ ಮಾಡಿ ಅವರವರಿಗೆ ಸುಖ ದುಃಖ ಸುಖ ದುಃಖಗಳನ್ನ ಕೊಡು. ಅವರಿಗೆ ತನಗೆ ಇಚ್ಛೆ ಆ ಇದೆ, ಅದು ಭಗವಂತನ ವಿಹಾರ. ಇಹಮೇ ತನುಭೃತ್ ಸ್ವಭಾವ ಸಂಭೂತಗೆ. ತನುಭೃತ್ ಸ್ವಭಾವ, ದೇಹವನ್ನ ಧಾರಣ ಮಾಡಿಕೊಂಡ ಜೀವರಾಶಿಗಳ ಅವರವರ ಸ್ವಭಾವಕ್ಕೆ ತಕ್ಕಂತೆ ಆಗುವ ಐಶ್ವರ್ಯ. ಸಾತ್ವಿಕರಿಗೆ ಸುಖದ ಐಶ್ವರ್ಯ, ರಾಜಸನಿಗೆ ಸುಖ ದುಃಖದ ಐಶ್ವರ್ಯ, ಆಮೇಲೆ ತಾಮಸರಿಗೆ ದುಃಖ. ಅವ್ರಿಗೆ ಅದೇ ಐಶ್ವರ್ಯ. ಅವ್ರಿಗೆ ದುಃಖ ಬರೋದೇ ಅವ್ರಿಗೆ ಆನಂದ. ಅವ್ರಿಗೆ ಅಂದ್ರ ಆ ದುಃಖದೇ ಒಂದು ಅವರ ಸ್ವರೂಪ. ಅಂದ್ರೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರವರಿಗೆ ಸಂಭೂತಿಯನ್ನ ಕೊಡುವುದಕ್ಕಾಗಿ ತ್ರಿವಿಧ ಜೀವರಾಶಿಗಳ ಸ್ವಭಾವದ ಅಭಿವ್ಯಕ್ತಿಗಾಗಿ ಭಗವಂತ ಈ ಸೃಷ್ಟಿಯನ್ನ ಮಾಡ್ತಾನೆ. ಆಚಾರ್ಯ, ಸ್ವಭಾವ ಅಂತ ಹೇಳಿದ್ರಲ್ಲ, ಈ ಸ್ವಭಾವ ಅನ್ನೋದು ದೇವರ ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ಹಿಂದಿನ ಇನ್ನೂ ಇರುತ್ತ ಆಚಾರ್ಯ? ಅದು ದೇವರು ಹೊಟ್ಟೆಯೊಳಗೆ ಹೋಗ್ರಿ, ಎಲ್ಲೇ ಹೋಗ್ರಿ, ನೀವ್ ಹೋಗಿಲ್ಲಲ್ಲ, ನಿಮ್ದು ಚೇಂಜ್ ಆಗಿಲ್ಲಲ್ಲ. ಸ್ವಭಾವ ಯಾರ್ದು? ಜೀವರಾಶಿಗಳ ಸ್ವಭಾವ. ಆ ಜೀವರಾಶಿ ಈಗ ಹೊರಗಿದ್ದ, ಈಗ ಒಳಗಿದ್ದಾನಷ್ಟೇ. ಕಳ್ಳನ ಸ್ವಭಾವ ಅಂದ್ರೆ ಗುಣ ಅನ್ಕೋಬಹುದಲ್ಲ ಆಚಾರ್ಯ? ಕಳ್ಳನ ಸ್ವಭಾವ, ಅವ್ ಮನ್ಯಾಗಿದ್ರು ಕಳ್ತನ ಮಾಡ್ತಾನ, ದೇವ್ರ ಹುಡುಗಿ ಬಂದ್ರು ಕಳ್ತನ ಮಾಡ್ತಾನವ. ಆಚಾರ ಮತ್ತೀಗ ಮುಕ್ತಿ ಹೋಗ್ಬೇಕಾಯ್ತು, ನಮ್ದು ಸ್ವಭಾವ ಚೇಂಜ್ ಆಗ್ತದಿಲ್ರಿ? ಏನ್ ಸ್ವಭಾವ? ಏನು ಚೇಂಜ್ ಆಗಲ್ಲ. ನಿಮ್ ಸ್ವಭಾವ ಅಭಿವ್ಯಕ್ತ ಆಗ್ತದಾಗ. ಆಚಾರ ಹೊಟ್ಟೆಯಲ್ಲಿದ್ದಾಗ ಅವ್ರಿಗೆ ಜೀವ ಇರತ್ತೆ ರೀ? ಎಲ್ಲಿದ್ರು ಜೀವ ಇರೋದೇ, ಜೀವ ಹೋಗಂಗಿಲ್ಲ. ಜೀವ ನಿತ್ಯ ಬಂತಲ್ಲ ಮೊದಲನೇ ಶ್ಲೋಕದೊಳಗ.
ಜೀವ ನಿತ್ಯ, ಅವನಿಗೆ ಸೃಷ್ಟಿ ಅಂದ್ರೆ ಅವನಿಗೆ ಶರೀರ ಬರೋದೇ ಸೃಷ್ಟಿ ಅಂತ ಮೊದಲನೇ ದಿವಸ ಮೊದಲೇ ಮಂಗಳಾಚರಣೆ ಶ್ಲೋಕದಲ್ಲಿ ಹೇಳ್ತಿಲ್ಲೋ, ವಿಶ್ವೋದಯ ಸ್ಥಿತಿಲಯೋ ದೇಹ ಸಂಪರ್ಕ ಪ್ರಳಯ. ದೇಹ ಸಂಪರ್ಕ ದೇಹದ ಸಂಬಂಧ ಬರೋದೇ ಜೀವನ ಸೃಷ್ಟಿ. ಜೀವ ಹೊಟ್ಟಿ ಒಳಗೆ, ಈಗ ನಾವು ಹೊಟ್ಟೆ ಒಳಗೆ ಇದ್ದೀವಿ. ಈಗ ನೀವ್ ಎಲ್ಲಿದ್ದೀರಿ? ಈಗ ಗೋಪಾಲ್ ಅವ್ರು ಎಲ್ಲಿದ್ದೀರಿ? ನೀವು ಹೊಟ್ಟೆ ಒಳಗೆ ಇದ್ದೀವಿ ಆಚಾರ್ಯ. ಮತ್ತೆ ಇದ್ದೀರಿ ಇಲ್ಲ? ಇದ್ದೀವಿ ಆಚಾರ್ಯ. ಏನ್ ಹೋಗ್ಯಾರಂತವ್ರು ನಿಮಗ? ಇಲ್ಲ ಇಲ್ಲ ಇದ್ದೀವಿ ಆಚಾರ್ಯ. ಹಂಗ ನೀವು ದೇವ್ರ ಹೊಟ್ಟೆ ಒಳಗೆ ಇದ್ರಿ ಇದ್ದೀರಿ ಅಂತ ಕರೀತಾರ. ಆಗ ಹಾ ಈಗ ನಮ್ ಹೊಟ್ಟೆ ಒಳಗೆ ನಾವಿದ್ದೇವು, ಹೌದು. ಆಗ ದೇವ್ರ ಹೊಟ್ಟೆ ಒಳಗೆ ಇರ್ತೀವಿ ಅಷ್ಟೇ. ದೇವ್ರ ಹೊಟ್ಟೆ ಒಳಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಎಲ್ಲಿ ಜೀವ ಹೋದ್ರು ಅವನಿಗೆ ನಾಶ ಇಲ್ಲ. ಹಾ ಅವನ ಸ್ವರೂಪ ಹೋಗಲ್ಲ, ಅವನ ಸ್ವಭಾವ ಹೋಗಲ್ಲ. ಸ್ವರೂಪ, ಸ್ವಭಾವ, ಜೀವ, ಚೇತನ ಎಲ್ಲ ಒಂದೇ. ಆದರೆ ಆ ಸ್ವರೂಪದ ಸ್ವಭಾವದ ಅಭಿವ್ಯಕ್ತಿಯನ್ನ ಮಾಡಿಕೊಳ್ಳುವುದಕ್ಕಾಗಿ ಈ ಸೃಷ್ಟಿ ಮಾಡದ ಅಂದ್ರೆ ಆಗ ನಾವ್ ಏನಿದ್ದೇವೋ ಅಭಿವ್ಯಕ್ತ ಆಗ್ತದೆ. ಈಗ ತಿಳ್ಕೊರಿ, ಸುಮ್ ಇನ್ನೊಂದು ನಿಮ್ಗೆ ದೃಷ್ಟಾಂತ ಕೊಡ್ತೀನಿ. ಯಾರು ತಪ್ಪು ತಿಳ್ಕೊಬೇಡ್ರಿ, ಸಿಟ್ಟಿಗೆ ಬರ್ಬೇಡ್ರಿ, ಪಾಠ ಕೊಡೋದು ತಪ್ಪಿಸ್ಬೇಡ್ರಿ. ಹೇಳಬೇಡ? ಹೇಳ್ರಿ ಹೇಳ್ರಿ. ಈಗ ತಿಳ್ಕೊರಿ. ಈಗ ನಾನು ನಿಮ್ಗೊಂದು ಇವತ್ತು ವಾಯ್ಸ್ ರೆಕಾರ್ಡ್ ಹಾಕಿ, ಯಾರು ಕೇಳಿರಿ ಕೇಳಿರಿ. ಕೇಳಿ ಆಚಾರ್ಯ. ಕೇಳಿ ನೀವು ಮೊದಲೇ ಅಧ್ಯಾಯವನ್ನ ಅಂದು ರೆಕಾರ್ಡ್ ಮಾಡಿ ಹಾಕ್ರಿ ತಂದಿನ. ಈಗ ಇದ್ರಾಗ ಏನಾಗ್ತದೆ ಗೊತ್ತೇನ್ರಿ? ಈಗ ಅಂದ್ರ ಇದಕ್ಕಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಅನ್ಬೇಕು, ಮಾಡ್ಬೇಕು. ಇದನ್ನ ಹಾಕದೇ ಇದ್ರ ನೀವು ರೆಕಾರ್ಡ್ ನೀವು ತಯಾರಾಗಿರೋದು ಗೊತ್ತಾಗ್ತದೇನು? ಗೊತ್ತಾಗಲ್ಲ ನನಗೆ. ನಿಮಗ ಮೊದಲೇ ಅಧ್ಯಾಯ ಬರ್ತದೋ ಇಲ್ಲೋ ಅಂತ ನನಗ್ ಗೊತ್ತಾಗ್ಬೇಕಾದ್ರೆ ನಾ ಏನ್ ಮಾಡ್ಬೇಕಾಗಾದ್ರ, ನಾನು ನಿಮಗ ಇದನ್ನ ರೆಕಾರ್ಡ್ ಮಾಡಿ ಹಾಕ್ರಿ ಮಾಡಿ ಹಾಕಿದಾಗ ಆಗೇನಾಗ್ತದ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿರಿ ಅನ್ನೋದು ಗೊತ್ತಾಗ್ತದ, ಎಷ್ಟು ಸರಿ ಅಂತ ಇದ್ದೀರಿ ಅನ್ನೋದು ಗೊತ್ತಾಗ್ತದ. ಇದು ಗೊತ್ತಾಗ್ಬೇಕಾದ್ರೆ ನಾ ಈ ಕೆಲಸ ಮಾಡದೆ ಅಂದ್ರೆ ಗೊತ್ತಾಗಲ್ಲ. ರೆಕಾರ್ಡ್ ಮಾಡಿ ಹಾಕ್ರಿ ಅಂತಾರದೆ ಹೊರತು ಗೊತ್ತಾಗಲ್ಲ. ನಾ ರೆಕಾರ್ಡ್ ಮಾಡಿ ಹಾಕ್ರಿ ಅಂತ ಅನ್ನೋದ್ರಿಂದ ಏನಾಯ್ತು, ನೀವು ಎಷ್ಟೆಷ್ಟು ಚಿಂತನೆ ಮಾಡಿರಿ ಅನ್ನೋದು ಅದ್ರಾಗ ತಿಳಿದು ಬರ್ತದ. ಹಂಗ ಭಗವಂತನಿಗೆ ಗೊತ್ತು ನಾವೇನಿದ್ದೀವೋ ಅನ್ನೋದು. ಇಲ್ಲಿ ನನಗ್ ಗೊತ್ತಿಲ್ಲ, ನಿಮಗ್ ಬರ್ತದೋ ಇಲ್ಲೋ ನನಗ್ ಗೊತ್ತಿಲ್ಲ. ಇಷ್ಟು ವ್ಯತ್ಯಾಸದೆ. ಭಗವಂತನಿಗೂ ನಮಗೂ ಏನ್ ವ್ಯತ್ಯಾಸ? ನಮ್ಗೆ ಏನೂ ಗೊತ್ತಿಲ್ಲ ನಿಮ್ಗೆ ಎಷ್ಟು ಬರ್ತದೆ ಅನ್ನೋದು. ಆದ್ರೆ ನೀವು ರೆಕಾರ್ಡ್ ಮಾಡಿ ಹಾಕಿದ ಮೇಲೆ ನನಗೆ ಗೊತ್ತಾಗೋದು. ಭಗವಂತನಿಗೆ ಹಂಗಲ್ಲ. ನಮಗ್ ಸೃಷ್ಟಿ ಮಾಡಿ ನಮ್ಮ ಕಡೆ ಸಾಧನ ಮಾಡಿಸದೇ ಇದ್ದರೂ ಇವ ಅಂದಂತ ಅಂಶಕ್ಕೆ ಹೋಗೋ ವಿಧಾನೋ, ಮೋಕ್ಷಕ್ಕೆ ಹೋಗೋ ವಿಧಾನೋ, ಸಂಸಾರ ಹೋಗಿ ಗೊತ್ತದ. ಆದ್ರೆ ಭಗವಂತ ಗೊತ್ತದ ಅಂತ ಹೇಳಿ ನೀ ಅಂದಂತ ಅಂಶಕ್ಕೆ ಹೋಗು, ನೀ ಸಂಸಾರಕ್ಕೆ ಹೋಗು, ನೀ ಮೋಕ್ಷಕ್ಕೆ ಹೋಗು ಅನ್ನಂಗಿಲ್ಲ. ಆದ್ರೆ ಭಗವಂತ ಏನ್ ಮಾಡ್ತಾನ, ತನಗ್ ಗೊತ್ತಿದ್ದನ್ನ 4 ಮಂದಿ ಗೊತ್ತಾಗ್ಲಿ ಅಂತ ಅನ್ನೋದಕ್ಕಾಗಿ ಅವನನ್ನ ಹೊಟ್ಟೆ ಒಳಗೆ ಇದ್ದವ್ರು ನಮ್ಮನ್ನು ಹೊರಗೆ ತೆಗೆದು ನೀವು ಸಾಧನ ಮಾಡ್ಕೋರಿ. ಸಾಧನ ಮಾಡಿ 4 ಜನರಿಗೂ ನಿಮ್ ಸ್ವರೂಪ ಗೊತ್ತಾಗ್ಲಿ. ನನಗಂತೂ ಗೊತ್ತದ ನೀವು ಮೋಕ್ಷಕ್ಕೆ ಹೋಗ್ರಿದ್ದೀರೋ, ಅಂದಂತ ಅಂಶಕ್ಕೆ ಹೋಗ್ರಿದ್ದೀರೋ, ನರಕಕ್ಕೆ ಹೋಗ್ರಿದ್ದೀರೋ. ನನಗೊಬ್ಬರಿಗೆ ಗೊತ್ತಿದ್ರೆ ನಡೆಯಂಗಿಲ್ಲ, ಇನ್ನೂ 4 ಜನರಿಗೆ ಗೊತ್ತಾಗ್ಬೇಕು. ನೀವೇನಿತ್ತಿರೋದು ಅದಕ್ಕಾಗಿ ಭಗವಂತ ಸೃಷ್ಟಿ ಮಾಡಿ ನಮ್ಮ ಕಡೆದ ಸಾಧನ ಮಾಡಿಸಿ, ಸಾತ್ವಿಕರಾಗಿದ್ದರೆ ಸಾತ್ವಿಕ ಕರ್ಮವನ್ನು ಮಾಡಿಸಿ ಸ್ವರೂಪದ ಅಭಿವ್ಯಕ್ತಿಯನ್ನು ಮಾಡಿ ಮೋಕ್ಷಕ್ಕೆ ಕಳಿಸ್ತಾರೆ. ಹಂಗ ನಾವು ನಿಮ್ಗೆ ರೆಕಾರ್ಡ್ ಮಾಡಿ ಹಾಕಿದ್ಮೇಲೆ ಗೊತ್ತಾಗ್ತದ ನೀವ್ 2 ಸರಿ ಎಂದಿರಿ 2 ಸರಿ ಎಂದಿಲ್ಲ ಅನ್ನೋದು. ಆದರೆ ಭಗವಂತನಿಗೆ ಸೃಷ್ಟಿ ಮಾಡಿದ ಮೇಲೇನೆ, ಸಾಧನ ಮಾಡಿಸಿದ ಮೇಲೇನೆ ಗೊತ್ತಾಗ್ತದಂತ ಇಲ್ಲ. ಮೊದಲು ಗೊತ್ತಿದ್ದರೂ ಸಾಧನ ಮಾಡಿಸಿನೇ ಕೊಡ್ತದೆ. ಈಗ ಸುಮ್ನ ನಿಮ್ಗ ಎಕ್ಸಾಂಪಲ್ ಹೇಳ್ಬೇಕಂದ್ರ, ನಾ ಸಾಲಿ ಟೀಚರ್ ಇದ್ದೀನಿ. ನನಗ ನನ್ ಮಗ ಎಲ್ಲೋ ಕಲೀಲಿಕ್ಕಿದ್ದಾನ, ಯಾವ್ದೋ ಊರಾಗ ಅವ ಕಲಿತಾನ. ಅವನದು ಪೇಪರ್ ನನ್ನ ಮೇಲೆ ಬಂತು. ಅವನ ಪೇಪರ್ ನನ್ನ ಮೇಲೆ ಬಂದಾಗ ನಾ ಏನ್ ಮಾಡ್ತೀನಿ, ಟಿಕ್ ಹಾಕಿ ಎಲ್ಲಾ ಮಾಡಿ ಇವ್ ಪಾಸ್ ಆಗ್ಯಾನಂತ ಗೊತ್ತಿರ್ತದೆ. ಆದ್ರೆ ಪಾಸ್ ಆಗ್ಯಾನಂತ ಗೊತ್ತಿದ್ದರೂ ಕೂಡ ನಾನು ನನ್ನ ಮಗನಿಗೆ ಹೇಳಂಗಿಲ್ಲ. ಯಾಕ? ಅದು ಗೌರ್ಮೆಂಟ್ ದಿಂದೇ ಬರ್ಬೇಕದು, ಅಥವಾ ಆ ಸ್ಕೂಲದಿಂದ ರೆಕಾರ್ಡ್ ಹೊರಗೆ ಬರ್ಬೇಕದು. ನನಗ್ ಗೊತ್ತಿಲ್ಲ ಏನು ನನ್ನ ಮಗ ಪಾಸ್ ಆಗ್ಯಾನದು ಗೊತ್ತದ, ಆದರೆ ನಾನು ಅದನ್ನು ಪ್ರಕಟ ಮಾಡಲ್ಲ. ಹಂಗ ಭಗವಂತನಿಗೆ ಯಾರ್ಯಾರೆಲ್ಲ ಗೊತ್ತದ. ಆದರೂ ಅವರವರು ತಮ್ಮ ಸಾಧನೆಯನ್ನು ಮಾಡಿಕೊಂಡು ಅವರು
ಅನ್ನೋದಕ್ಕಾಗಿ ಭಗವಂತ ಸೃಷ್ಟಿಯನ್ನ ಮಾಡಿ ಆಯಾ ಜೀವರಾಶಿಗಳಿಗೆ ಸಾಧನೆಯನ್ನು ಮಾಡೋದಕ್ಕೆ ಅವಕಾಶ ಕೊಡುತ್ತಾನೆ. ಆದ್ದರಿಂದ ನಮಗೂ ನಿಮಗೂ ಇದು ದೊಡ್ಡ ಅವಕಾಶ ಕೊಟ್ಟಾನೆ ಭಗವಂತ ಸಾಧನೆ ಮಾಡಿಕೊಳ್ಳುವುದಕ್ಕಾಗಿ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ. ಇದು ಭಗವಂತನಿಗೂ ಹೇಳ್ಬೋದು, ವಾಯುದೇವರಿಗೂ ಹೇಳ್ತೀವಿ ನಾವು. ಅಂತಹ ಈ ಮೋಕ್ಷ ಪದೇಚ್ಛವ ಅಂತ ರಾಮದೇವರು ಎಲ್ಲರಿಗೂ ಮೋಕ್ಷ ಕರ್ಕೊಂಡು ಹೋದ್ರು ಸಾಧನ ಪರಿಪೂರ್ಣರಾದವರನ್ನು. ಆದ್ದರಿಂದ ಸಾಧನ ಪರಿಪೂರ್ಣ ಮಾಡಿಕೊಳ್ಳುವುದಕ್ಕಾಗಿ ಭಗವಂತ ನಮ್ಮನ್ನು ಹೊಟ್ಟಿಂದ ಹೊರಗೆ ತೆಗಿತಾನೆ, ಹೊಟ್ಟಿಂದ ಹೊರಗೆ ತೆಗೆದು ಸಾಧನ ಮಾಡಿಸ್ತಾನೆ. ಅದಕ್ಕಾಗಿ ಸೃಷ್ಟಿ, ಅವನಿಗೆ ವಿಹಾರ, ನಮಗ ಸಾಧನ, ಲಕ್ಷ್ಮೀ ದೇವಿಯ ಐಶ್ವರ್ಯದ ಅಭಿವ್ಯಕ್ತಿ ಇತ್ಯಾದಿಯಾಗಿ ಹೇಳ್ತಾರೆ. ಅದನ್ನ ಮತ್ತೆ ವಿವರಣವನ್ನ ನಾಳೆ ದಿನ ತಿಳಿದುಕೊಳ್ಳೋಣ. ಸಾಧನ ಶರೀರ ಕೊಟ್ಟಿದ್ದಾರೆ, ಅದು ನಾವೆಲ್ಲರೂ ಕೂಡ ಡೌಟ್ ಇದೆ. ಕೇಳಪ್ಪ. ಇದು ಆಚಾರ್ಯ ಸ್ವಲ್ಪ ಬೇಗನೆ ಕೇಳ್ತೀನಿ. ಒಂದು ಪ್ರವಚನ ಕೇಳಿಸ್ಕೊಂತಾ ಇದ್ದೆ, ಅದಲ್ಲಿ ಎಲ್ಲಾ ಒಂದೊಂದೊಂದೊಂದು ಅಕ್ಷರನು ಆಚಾರ್ಯ ಬರ್ದಿರೋದು ಒಂದೊಂದು ಅಕ್ಷರನು ಗ್ರಂಥದಷ್ಟೇನೆ ಅದಕ್ಕೆ ತೂಕ ಇದೆ ಅಂತ. ಹಂಗಿದ್ಮೇಲೆ ಆಚಾರ್ಯರು ಬೇಸಿಕಲಿ ಜಠರೆ ಅಂತ ಯಾಕೆ ಯೂಸ್ ಮಾಡೋದು, ಹೃದಯ ಅಂತ ಯೂಸ್ ಮಾಡಬಹುದಾಯ್ತು, ಮನ್ಸು ಯೂಸ್ ಮಾಡಬಹುದಾಯ್ತು. ಇಲ್ಲೇನಾದ್ರೂ ನಮ್ಗೆ ಸ್ಪೆಸಿಫಿಕ್ ಆಗಿ ನಮ್ಗೇನಾದ್ರೂ ಹೇಳಕ್ ಟ್ರೈ ಮಾಡ್ತಾ ಇದಾರ ಜಠರೆ ಅಂತ ಹೇಳಿ? ಹೊಟ್ಟೆನೆ ಯಾಕೆ ಹೇಳಿದ್ರು ಅಂತ? ಅಲ್ಲ, ಇಷ್ಟೆಲ್ಲಾ ಜೀವರಾಶಿಗಳನ್ನು ಹೊಟ್ಟಿ ಒಳಗೆ ಹೃದಯದಲ್ಲಿ ಇಟ್ಕೋಲಿಕ್ಕೆ ಆಗಂಗಿಲ್ಲ. ಇಟ್ಕೊಂಡ್ರೆ ದೇವರದೊಳಗೆ ಎಲ್ಲಾದ್ರೊಳಗೆ ಇಟ್ಕೊಂಡಿಗೆ ಪ್ರಶ್ನೆನೇ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಊಟ ಮಾಡಿದ್ದನ್ನ ಎದೆಯೊಳಗೆ ಇಟ್ಕೊಂಡ ಅಂತ ಯಾರು ಅನ್ನಲ್ಲ. ಊಟ ಮಾಡಿದ್ದನ್ನ ಹೊಟ್ಟೆ ಒಳಗೆ ಹೋಯ್ತು ಅಂತ. ಹಂಗ ಹೊಟ್ಟಿ ಒಳಗೆ ಜಾಗ ಅದ, ಹೊಟ್ಟಿ ಒಳಗ ಜಾಗ ಅದ. ಜಾಗ ಇದ್ದುದರಿಂದ ಇಟ್ಕೋಲಿಕ್ ಬರ್ತದ ಅಲ್ಲಿ. ಅದು ಇಟ್ಕೋಲಿಕ್ ಬರ್ತದ ಅಂತ ಹೇಳಿಕ್ ಸೂಕ್ತ ಒಂದು ಕಾರಣ. ಇನ್ನ ತಾತ್ವಿಕವಾಗಿ ಇನ್ನೊಂದು ರೀತಿಯಿಂದ ಉತ್ತರ ಕೊಡೋದಾದ್ರ ಭಗವಂತನ ಹೊಟ್ಟಿ ಅಂದ್ರು ಒಂದೇ, ಎದಿ ಅಂದ್ರು ಒಂದೇ, ಕಾಲ ಅಂದ್ರು ಒಂದೇ, ಕೈ ಅಂದ್ರು ಒಂದೇ. ಅವನ ಯಾವ ಅವಯವಗಳಿಗೂ ವ್ಯತ್ಯಾಸವಿಲ್ಲ. ಆದ್ದರಿಂದ ಭಗವಂತ ಹೊಟ್ಟೆಯೊಳಗೆ ಇಟ್ಟೋಣ ಅಂತ, ಎದೆಯಾಗಿ ಇಟ್ಟೋಣ ಅಂತ ಕೇಳಿದಾಗ ಹೊಟ್ಟೆಯಾಗಿ ಇಟ್ಟೋಣ ಅಂತ ಕೇಳೋ ಪ್ರಸಂಗನು ಬರ್ತದ. ಎದೆಯಾಗಿ ಇಟ್ಟೋಣ, ಹೊಟ್ಟೆಯಾಗಿ ಇಟ್ಟೋಣ ಅಂತ ಕಾಲಾಗಿ ಹಾಕಿಡೋ ಪ್ರಸಂಗ ಬರ್ತದೆ. ಭಗವಂತನ ಎಲ್ಲಾ ಅವಯವಗಳಿಗೂ ಅಭೇದವಿದ್ದುದರಿಂದ, ಏನೂ ವ್ಯತ್ಯಾಸವಿಲ್ಲದೆ ಇದ್ದುದರಿಂದ ಎಲ್ಲಿ ಇಟ್ಕೊಂಡ್ರು ಎಲ್ಲಾ ಕಡೆ ಇಡೋಣ ಅಂತ ಹೇಳಿಕ್ಕೂ ಬರ್ತದೆ. ತಪ್ಪಿಲ್ಲ. ಎರಡನೇದು ಧ್ಯಾನನ್ ಗತಾನ್ ಶ್ರುತಿ ಗತಾನ್ ವಿಶಾಲವಾದ ಜಾಗ. ಇಷ್ಟು ಜನರನ್ನ ವಿಶೇಷವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಯೋಗ್ಯ ಅನ್ನೋದಕ್ಕಾಗಿ ಹೊಟ್ಟೆ ಅಂತ ಅಂದಾರ. ಇನ್ನು ನಿನ್ ಪ್ರಕಾರ ಏನಾದ್ರೂ ವಿಶೇಷ ನೀ ಏನಾದ್ರೂ ಕೇಳಿದ್ದಿದ್ರ ಹೇಳು, ನೋಡ ಅದೇನು ಸೂಕ್ತ ವಿಚಾರ. ಇಲ್ಲ ಆಚಾರ್ಯ, ಎರಡನೇದು ನಂದು ಧ್ಯಾನನ್ ಗತಾನ್ ಶ್ರುತಿ ಗತಾಂಶ ಸುಸುಪ್ತಿ ಶಂಸ್ಥಾನ್ ಬ್ರಹ್ಮಾದಿಕಾನ್ ಕಲಿಪರಾನ್ ಮನುಜಾಂಶ ತಥೇಕ್ಷತ್. ಹೌದು. ಮುಂದ ಅಂದ್ರೆ ಅದು ಹೊಟ್ಟಿ ಒಳಗೆ ವಿಶಾಲ ಜಾಗ ಇರ್ತದ, ಅಲ್ಲಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇನ್ನೊಬ್ರು ಯಾರು ಕೇಳಿತಿದ್ರೆ ಹೊಟ್ಟೆ ಒಳಗೆ ಯಾಕೆ ಇಟ್ಟಿದ್ದಾನೆ ಅಂತ ಹೇಳಿದ್ರೆ, ನಾವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ವಾಯುದೇವರು ಬರಬೇಕು. ಅರ್ಥಾತ್ ಬ್ರಹ್ಮದೇವರು ಬರಬೇಕು, ಬ್ರಹ್ಮದೇವರ ಅನುಗ್ರಹ, ವಾಯುದೇವರ ಅನುಗ್ರಹ ಬರಬೇಕು. ವಾಯುದೇವರು ಬರುವುದು ಕಬಲ ಭಗವಂತನ ನಾಭಿಯಿಂದ. ನಾವಿರೋದು ಹೊಟ್ಟೆ, ಅದರಿಂದ ಹಿಂದೇನವಾಗ ಬರ್ತದೆ. ಏನ್ ಸಂಬಂಧ ಇಲ್ಲ, ಅದೇನ್ ಸಂಬಂಧ ಏನು. ಒಳಗೆ ಯಾರು ಸಾಧನಕ್ಕೆ ಅವಕಾಶನೇ ಇಲ್ಲ. ಒಳಗೆ ಏನ್ ಸುಂಬರ ಕೂಡೋದು ಅಷ್ಟೇ ಇದ್ರಿಗೆ ಅಲ್ಲಿ. ಅಂದ್ರ ಕೂಡೋದು ಅಂದ್ರ ಅರ್ಥ ಏನು, ಮುಕ್ತರಾದವರು ಇದ್ದಾರ, ಧ್ಯಾನ ಮಾಡ್ಕೋತ ಕೂತವ್ರು ಇದ್ದಾರ, ಮಲ್ಕೊಂಡವ್ರು ಇದ್ದಾರ, ಗಾಢ